ನಮಸ್ಕಾರ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಯಾನಾ ಕುರ್ಗ್. ನಮ್ಮ ದೇಶದಲ್ಲಿ ಅನೇಕ ದೇವಾಲಯಗಳಿವೆ. ಪ್ರತಿಯೊಂದು ದೇವಾಲಯಕ್ಕೂ ತನ್ನದೇ ಆದ ಕತೆ, ಪುರಾಣ ಇದೆ. ಪ್ರತಿಯೊಂದು ದೇವಾಲಯಕ್ಕೆ ಅದರದ್ದೇ ಆದ ಆಚರಣೆಗಳು ಕೂಡ ಇದೆ. ಕೆಲವೊಂದು ದೇವಾಲಯಗಳ ಆಚರಣೆ ನೋಡಿದ್ರೆ ಆಶ್ಚರ್ಯವಾಗ್ಬಿಡುತ್ತೆ. ಇನ್ನು ಕೆಲವೊಮ್ಮೆ ಕೆಲ ಘಟನೆಗಳು ಶಕ್ತಿಯ ಅಸ್ತಿತ್ವವನ್ನ ಸಾಬೀತುಪಡಿಸುತ್ತೆ. ಇಲ್ಲಿ ನಾವು ಹೇಳುತ್ತಿರುವ ದೇವಾಲಯ ಕೂಡ ಅಂತದ್ದೇ ಒಂದು. ಇದು ದೇವಿಯ ದೇವಾಲಯ. ಈ ದೇವಾಲಯದಲ್ಲಿ ಇಲಿಗಳದ್ದೇ ಪಾರುಪತ್ಯ. ಎಲ್ಲಿ ನೋಡಿದ್ರೂ ಕೂಡ ಕಣ್ಣಿಗೆ ಇಲಿಗಳೇ ಬೀಳತ್ತೆ. ಇಲ್ಲಿ ಇಲಿಗಳು ತಾಯಿ ದೇವಿಯ ಸೈನಿಕರಂತೆ ಭಾಸವಾಗುತ್ತೆ. ಈ ದೇವಾಲಯಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬರ ಮನದ ಇಚ್ಛೆ ಕೂಡ ಈಡೇರುತ್ತಂತೆ. ಇನ್ನು ಈ ಇಲಿಗಳ ದೇವಸ್ಥಾನ ಎಲ್ಲಿದೆ ಅನ್ನೋದನ್ನ ನೋಡೋದಾದ್ರೆ, ರಾಜಸ್ಥಾನದ ಬಿಕೇನೇರ್ ನಗರದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನದಲ್ಲಿ ಸುಮಾರು 20ರಿಂದ 25 ಸಾವಿರ ಇಲಿಗಳಿವೆಯಂತೆ. ಈ ದೇವಾಲಯದ ಮತ್ತೊಂದು ವಿಶೇಷ ಏನು ಅಂದ್ರೆ, ಇಲ್ಲಿ ಇಲಿಗಳು ತಿಂದು ಬಿಟ್ಟಂತ ಆಹಾರವನ್ನ ಪ್ರಸಾದ ಅಂತ ನೀಡಲಾಗುತ್ತೆ. ಆದ್ರೆ ಇಲ್ಲಿಯವರೆಗೂ ಇಲ್ಲಿಯ ಪ್ರಸಾದ ಸೇವಿಸಿದ ಯಾರೊಬ್ಬರಿಗೂ ಕೂಡ ಅನಾರೋಗ್ಯ ಸಮಸ್ಯೆ ಎದುರಾಗ್ಲೇ ಇಲ್ಲ ಅನ್ನೋದು ಇಲ್ಲಿನ ವಿಶೇಷ. ಅಲ್ಲದೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇಲಿಗಳಿದ್ರು ದೇವಾಲಯದಲ್ಲಿ ಇಲಿಗಳ ವಾಸನೆ ಬರೋದೇ ಇಲ್ವಂತೆ. ಹಾಗೆ ಇನ್ನು ಆಶ್ಚರ್ಯ ಸಂಗತಿ ಅಂದ್ರೆ, ಬಿಳಿ ಇಲಿಗಳನ್ನ ಕಂಡ್ರೆ ಇಷ್ಟಾರ್ಥ ಸಿದ್ಧಿಸುತ್ತದೆ ಅಂತ ನಂಬಲಾಗತ್ತೆ. ಹಾಗೆ ಈ ದೇವಾಲಯದ ಇಲಿಗಳನ್ನ ಕಾಬಾ ಅಂತ ಕರೆಯಲಾಗತ್ತೆ. ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರು ದೇವಾಲಯದ ಒಳಗೆ ತಮ್ಮ ಪಾದಗಳನ್ನ ಏಳ್ಕೊಂಡೇ ನಡಿಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಇಲಿಗಳು ಭಕ್ತರ ಕಾಲಿನಡಿಗೆ ಬಿದ್ದು ಅನಾಹುತ ಆಗದೆ ಇರಲಿ ಅನ್ನುವಂತಹ ಉದ್ದೇಶದಿಂದ ಹೀಗೆ ಮಾಡಲಾಗತ್ತೆ. ಇನ್ನು ದೇವಾಲಯದಲ್ಲಿ ಕಪ್ಪು ಇಲಿಗಳು ಮತ್ತು ಬಿಳಿ ಇಲಿಗಳಿವೆ. ಆದ್ರೆ ಕಪ್ಪು ಇಲಿಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಇಲ್ಲಿನ ಮತ್ತೊಂದು ನಂಬಿಕೆ ಅಂದ್ರೆ, ದೇವಾಲಯದಲ್ಲಿ ಯಾರ ಭಕ್ತರ ಕಣ್ಣಿಗೆ ಬಿಳಿ ಇಲಿ ಬೀಳತ್ತೋ ಅವರ ಇಷ್ಟಾರ್ಥ ಸಿದ್ಧಿಸುತ್ತದಂತೆ. ನವರಾತ್ರಿಯ ಸಮಯದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಭೇಟಿಯನ್ನ ನೀಡ್ತಾರೆ. ಇನ್ನು ಈ ದೇವಾಲಯದಲ್ಲಿ ಇರುವ ಕರ್ಣಿ ಮಾತೆಯನ್ನ ದೇವಿ ಜಗದಂಬೆಯ ಅವತಾರ ಅಂತ ಪೂಜಿಸಲಾಗುತ್ತೆ. ಜಾನಪದ ಕಥೆಗಳ ಮೂಲಕ ಕರ್ಣಿ ಮಾತೆ 1387ರಲ್ಲಿ ಚಾರನ್ ಕುಟುಂಬದಲ್ಲಿ ಜನಿಸ್ತಾಳೆ. ಅವಳ ಬಾಲ್ಯದ ಹೆಸರು ರಿಗುಬಾಯಿ. ರಿಗುಬಾಯಿ ವಿವಾಹ ಕಿಪೂಜಿ ಚರಣ್ ಅವರೊಂದಿಗೆ ನೆರವೇರುತ್ತೆ. ಆದ್ರೆ ಸಂಸಾರ ಜೀವನದಲ್ಲಿ ಆಸಕ್ತಿ ಇರದೇ ಇರೋ ಕಾರಣದಿಂದ ತಮ್ಮ ಸಹೋದರಿ ಗುಲಾಬ್ ಅವರನ್ನ ಪತಿ ಕಿಪೋಜಿ ಚರಣ್ ಅವರೊಂದಿಗೆ ವಿವಾಹವನ್ನ ಮಾಡ್ಕೊಟ್ಬಿಡ್ತಾರೆ. ತಾನು ದೇವಿಯ ಭಕ್ತಿಯಲ್ಲಿ ತೊಡ್ಕೊಳ್ತಾರೆ. ಅಲ್ಲದೆ ಜನರ ಸೇವೆಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಳ್ತಾರೆ. ಹೀಗೆ ಜನರ ಸೇವೆಯನ್ನ ಸಲ್ಲಿಸುತ್ತಿದ್ದಂತಹ ವೇಳೆಯಲ್ಲಿ ಕೆಲ ಪವಾಡಗಳಿಂದ ರಿಗುಬಾಯಿಯನ್ನ ಜನ ಕರ್ಣಿ ಮಾತೆ ಎಂಬ ಹೆಸರಿಂದ ಅವಳನ್ನ ಪೂಜೆ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ಇದೇ ಕರ್ಣಿ ಮಾತೆಯನ್ನ ಈಗಲೂ ಕೂಡ ಇಲ್ಲಿ ಪೂಜೆ ಮಾಡಲಾಗುತ್ತೆ. ಈ ದೇವಾಲಯದ ಬಗ್ಗೆ ನಿಮಗೆ ಮೊದಲೇ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್.